ಇಡೀ ಜಗತ್ತೇ ಕಾಯ್ತಿದ್ದಂತಹ ಐತಿಹಾಸಿಕ ಕ್ಷಣಕ್ಕೆ ಇದೀಗ ಫ್ಲೋರಿಡಾದ ಕರಾವಳಿ ಭಾಗ ಸಾಕ್ಷಿಯಾಗಿದೆ. ಕೋಟ್ಯಂತರ ಜನರ ಕನಸು ಆಸೆ ಏನಿದೆ, ಪ್ರಾರ್ಥನೆ ಫಲಿಸಿದೆ. ಯಾಕಂದ್ರೆ ಇಷ್ಟು ದಿನ ಸರಿಸುಮಾರು 9 ತಿಂಗಳಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದ್ದಂತಹ ಸುನೀತಾ ಅವರು ಇದೀಗ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದಾರೆ. ಎಲ್ಲ ವಿಚಾರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್.ವಿ. ಶರ್ಮಾ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಕಡೆಗೂ ಒಂದು ಇಡೀ ಜಗತ್ತಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅಂದ್ರೆ 9 ತಿಂಗಳಿನಿಂದ ISS ನಲ್ಲಿದ್ದಂತಹ ಸುನೀತಾ ವಿಲಿಯಮ್ಸ್ ಅವರು ಇದೀಗ ಯಶಸ್ವಿಯಾಗಿ ಲ್ಯಾಂಡ್ ಆಗಿದ್ದಾರೆ. ಸರ್, ಈ ಎಲ್ಲ ವಿಚಾರದ ಬಗ್ಗೆ, ಈ ಒಂದು ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇದು ನಾಸಾದವರ ಈ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇವಾಗ ಕ್ರ್ಯೂ 9 ಮಾಡ್ಯೂಲು, ಡ್ರ್ಯಾಗನ್ ಮಾಡ್ಯೂಲ್ ಏನಿದೆ ಅದು ಸ್ಪ್ಲಾಶ್ ಡೌನ್ ಆಗಿದೆ. ಅದು ಭಾಳ ಸೇಫಾಗಿ ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಆಗಿದೆ. 56 ನಿಮಿಷಗಳ ಏನು ಆಪ್ರೇಷನ್ಸ್ ಇದೆ, ಅಂದರೆ 41 ನಿಮಿಷಗಳು 28,000 ಕಿಲೋಮೀಟ್ರಿಂದ 6,000 ಕಿಲೋಮೀಟ್ರಿಗೆ ತರುವಂಥ ಒಂದು ಪ್ರಯತ್ನ ಅದು ಸಕ್ಸಸ್ಫುಲ್ಲಾಗಿ ನಡೆದಿದೆ. ಅದಾದಮೇಲೆ ಲಾಸ್ಟ್ 15 ನಿಮಿಷದಲ್ಲಿ 4 ನಿಮಿಷಗಳ ಸ್ಪ್ಲಾಶ್ ಡೌನಿಂದ 4 ನಿಮಿಷದಲ್ಲಿ 2 ಪ್ಯಾರಾಚೂಟ್ ಕೂಡ ಡಿಪ್ಲಾಯ್ ಆಗಿ ಅದರ ಸ್ಪೀಡನ್ನು ಮತ್ತೆ ಕಡಿಮೆ ಆಗಿ ಬಂದಿದೆ. ಅದರ ನಂತರ 2 ನಿಮಿಷ ಇರಬೇಕಾದ್ರೆ ಸ್ಪ್ಲಾಶ್ ಡೌನಿಗೆ ಇನ್ನೂ 4 ಇದು ಪ್ಯಾರಾಚೂಟ್ ಡಿಪ್ಲಾಯ್ ಆಗಿಬಿಟ್ಟು ಏನು ಕ್ಯಾಪ್ಸೂಲ್ ಸೇಫಾಗಿ ಫ್ಲೋರಿಡಾ ಸಮುದ್ರದ ಮೇಲೆ ಇಳಿಬೇಕಾಗಿತ್ತು ಅದೇ ಪಾಯಿಂಟಲ್ಲಿ ಬಂದು ಇಳಿದಿರೋಂಥದ್ದು ನಾಸಾ ಅನೌನ್ಸ್ ಮಾಡಿರೋದು ಭಾಳ ಸಂತೋಷವಾದ ಸುದ್ದಿ. ಇದಾದ ಮೇಲೆ ಆ ಕ್ಯಾಪ್ಸೂಲನ್ನು ಅಲ್ಲಿ ಸ್ಟೇಷನ್ ಆಗಿರೋಂಥ ಒಂದು ಶಿಪ್, ನೇವಲ್ ಶಿಪ್ ಅಂತ ಹೇಳ್ತೀವಿ, ರೆಸ್ಕ್ಯೂ ಶಿಪ್ಸ್ ಅಂತ ಹೇಳ್ತೀವಿ, ಮತ್ತು ಅದಕ್ಕೆ ರಿಹ್ಯಾಬಿಲಿಟೇಷನ್ ಶಿಪ್ ಅಂತ ನಾವೇನು ಹೇಳ್ತೀವಿ, ಆ ಶಿಪ್ ಆ ಕ್ಯಾಪ್ಸೂಲನ್ನ ಪಿಕಪ್ ಮಾಡ್ಕೊಂಡಿದೆ. ಆ ಪಿಕಪ್ ಮಾಡಿಕೊಂಡು ಆ ಕ್ಯಾಪ್ಸೂಲನ್ನು ಆ ಶಿಪ್ ಮೇಲೆ ಅದನ್ನು ಶಿಫ್ಟ್ ಮಾಡಿ ಅಲ್ಲಿ ಬೇಕಾದಂಥ ಫರ್ದರ್ ಆಪ್ರೇಷನ್ಸ್ ನಡೆಯುತ್ತೆ. ಇವಾಗ ನೆಕ್ಸ್ಟ್ ಏನು ಆಪ್ರೇಷನ್ಸ್ ನಡೆಯುತ್ತೆ ಅಂತ ನೋಡೋಣ. ಇದುವರೆಗೆ ಸಕ್ಸಸ್ಫುಲ್ಲಾಗಿ ಆ ಕ್ಯಾಪ್ಸೂಲನ್ನು ಸಮುದ್ರದಿಂದ ತೆಗೆದು ಆ ಶಿಪ್ ಮೇಲೆ ತಗೊಂಡು ಹೋಗಿ ಅಲ್ಲಿ ಬೇಕಾದಂಥ ಜಾಗದಲ್ಲಿ ಇಟ್ಟು ಇನಿಷಿಯಲ್ ಚೆಕ್ ಎಲ್ಲ ಮಾಡಿ ಇವಾಗ ಆಸ್ಟ್ರೋನಾಟ್ಸ್ ಸೇಫ್ ಆಗಿದ್ದಾರೆ, ಒಳಗಡೆ ಅವರನ್ನು ಹೊರಗಡೆ ತರಬಹುದು ಅನ್ನೋ ಒಂದು ಸಿಚುವೇಶನ್ ಈಗ ಬಂದಿದೆ. ಇದು ಭಾಳ ಸಂತೋಷವಾದ ಸುದ್ದಿ. 4 ಜನ ಆಸ್ಟ್ರೋನಾಟ್ಸು ಸೇಫ್ ಆಗಿದ್ದಾರೆ, ಅವರು ಎಲ್ಲ ಥರದಲ್ಲೂ ಫಿಟ್ ಆಗಿದ್ದಾರೆ, ಕಂಡೀಷನಲ್ ಆಗಿದ್ದಾರೆ. ಈಗ ಅವ್ರನ್ನ ಹೊರಗಡೆ ತರುವಂಥ ಒಂದು ಎಕ್ಸರ್ಸೈಸ್ ಇವಾಗ ನಡೆಯುತ್ತೆ. ಮತ್ತು ಈಗ ಮುಂದೆ ಏನು ನಡೆಯುತ್ತೆ ಅನ್ನೋದನ್ನು ನಾವು ನೋಡೋಣ. ಸರ್, ಈಗ ಈ ಒಂದು ಶುಭ ಸುದ್ದಿಗೋಸ್ಕರ ಇಡೀ ಜಗತ್ತೇ ಕಾಯ್ತಾ ಇತ್ತು. ಕಡೆಗೂ ಅದು ನನಸಾಗಿದೆ. ಅದರ ಜೊತೆಗೆ ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನೆಂದ್ರೆ, ಲ್ಯಾಂಡಿಂಗ್ ಟೈಮ್ನಲ್ಲಿ ನಾಸಾ ಮಾಡಿದಂತಹ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಅಂದರೆ 3 ಸಾರಿಗೆಯನ್ನು ಕೂಡ ಅದು ಯೂಸ್ ಮಾಡಿಕೊಂಡಿದೆ. ಅಲ್ಲಿ ಶಿಪ್ಪಿಂಗ್ ಇತ್ತು, ಜೊತೆಗೆ ಹೆಲಿಕಾಪ್ಟರ್ ಇತ್ತು, ಅದರ ಜೊತೆಗೆ ಭೂ ಸಾರಿಗೆ, ಅಂದರೆ ಎಮರ್ಜೆನ್ಸಿ ಟೈಮ್ಲಿ ಏನೇನು ಬೇಕಾಗಿತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾಸಾ ಇಲ್ಲಿ ನಿಗಾ ಇಟ್ಟಿತ್ತು. ಈ ಒಂದು ಅಂತಿಮ ಹಂತದ ಕಸರತ್ತು ನಾಸಾ ಎಲ್ಲ ಒಂದು ಕಡೆ ಸಕ್ಸಸ್ ಆಯಿತು ಅಂತ ಅನಿಸ್ತಾ ಇದೆ. ಡೆಫಿನೆಟ್ ಆಗಿ ಇದು ಒಂದು ಗ್ರೇಟ್ ಸಕ್ಸಸ್ ಅಂತಲೇ ನಾವು ಹೇಳಬೇಕಾಗತ್ತೆ. ಒಂದು ಬಂದ್ಬಿಟ್ಟು ಸಕ್ಸಸ್ ಸೈನ್ಸ್ ಟೆಕ್ನಾಲಜಿ, ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸೈನ್ಸ್ ಟೆಕ್ನಾಲಜಿ ಅಂತ ಏನು ಸಕ್ಸಸ್ ಅಂತ ಹೇಳ್ತೀವಿ, ಅದು ಒಂದು ಬಹಳ ದೊಡ್ಡ ಸಕ್ಸಸ್ಸು. ಅದಲ್ಲದಾಗೆ ಈ ಒಂದು ಜಗತ್ತನ್ನೇ ಈ 4 ಜನ ಆಸ್ಟ್ರೋನಾಟ್ಸ್, ಸ್ಪೆಸಿಫಿಕ್ ಆಗಿ ಸುನೀತಾ ವಿಲಿಯಮ್ಸ್ ಮತ್ತು ಬೋರ್ವಿಲಿಕ್ ಅವರು ವಾಪಸ್ ಬರೋದನ್ನು ಈ ಜಗತ್ತೇ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ ಒಂದು ಕಾತರವಾಗಿ ಕಾಯ್ತಾ ಇದ್ದಿದ್ದು, ಮತ್ತು ಅವ್ರಿಗೆಲ್ರಿಗೂ ಒಂದು ಸಂತೋಷ ಆಗಿರೋದು, ಇದೊಂದು ದೊಡ್ಡ ಒಂದು ಸಕ್ಸಸ್ ಅಂತಲೇ ನಾವು ಪರಿಗಣಿಸಬೇಕಾಗತ್ತೆ. ಇವಾಗ ಇನ್ನು ಮುಂದಿನ ಆಪ್ರೇಷನ್ಸ್ ನಾವು ಏನು ಅಂತ ನಾವು ನೋಡ್ತಾ ಹೋಗೋಣ. ಈಗ ಸ್ಪೇಸ್ ಕ್ಯಾಪ್ಸೂಲು ಶಿಪ್ ಮೇಲೆ ಅದರ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಬೇಕಾದಂಥ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಆದಮೇಲೆ ಅದರಲ್ಲಿ ಏನು ಹ್ಯಾಚೆಟ್ ಅಂತ ಇದೆ, ಡೋರ್ ಅಂತ ಇದೆ, ಆ ಡೋರನ್ನು ಡಿಪ್ರೆಷರೈಸ್ ಮಾಡಿ ಡೋರನ್ನ ಓಪನ್ ಮಾಡ್ತಾರೆ. ಆ ಡೋರನ್ನ ಓಪನ್ ಮಾಡಿದಾಗ ಅಲ್ಲಿ ಇವಾಗ ಆಸ್ಟ್ರೋನಾಟ್ಸು ಅಲ್ಲಿ ಪ್ರೆಷರೈಸ್ ಕಂಡೀಷನಲ್ಲಿ ಇದ್ದಿದ್ದರಿಂದ ಅವರು ಅಟ್ಮಾಸ್ಫಿಯರಿಕ್ ಕಂಡೀಷನ್ಗೆ ಬರುವಂಥ ಒಂದು ಪ್ರಮೇಯ ಮತ್ತು ಟೈಮ್ ಇವಾಗ ಬರುತ್ತೆ. ಈಗ ಬಂದಾಗ ಹೇಗೆ ಅಂತ ಹೇಳಿದ್ರೆ, ಹುಟ್ಟಿದ ಮಗು ಹೇಗೆ ಟ್ರೀಟ್ ಮಾಡ್ತಾರೆ ಆ ರೀತಿಯಾಗಿ ಈ ಆಸ್ಟ್ರೋನಾಟ್ಸನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಅವ್ರನ್ನ ಭಾಳ ಕೇರ್ಫುಲ್ಲಾಗಿ ಹೊರಗಡೆ ತೊಗೊಂಬಂದು ಬೇಕಾದಂಥ ಇನಿಷಿಯಲ್ ಪ್ರೈಮರಿ ಹೆಲ್ತ್ ಚೆಕಪ್, ಪ್ರೈಮರಿ ಏನು ಟ್ರೀಟ್ಮೆಂಟ್ಸ್ ಏನೇನು ಮಾಡಬೇಕಾಗುತ್ತೆ ಅದೆಲ್ಲ ಮಾಡಿಬಿಟ್ಟು ಅವರನ್ನು ಹೂಸ್ಟನ್ನಲ್ಲಿರುವಂಥ ಹಾಸ್ಪಿಟಲ್ಗೆ 4 ಜನನೂ ಶಿಫ್ಟ್ ಮಾಡೋವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಅದಾದಮೇಲೆ
ಇವರಿಗೆ ರಿಹಬಿಲಿಟೇಷನ್ ಪ್ರೋಗ್ರಾಮ್ ಅಂತ ನಡೆಯುತ್ತೆ. 45 ದಿನ ಅಂತ ಒಂದು ರಿಹಬಿಲಿಟೇಷನ್ ಅಂತ ಹೇಳ್ತಾರೆ. ಆದರೆ 45 ದಿನ ಆಗಬಹುದು, ಇಲ್ಲಾಂದರೆ ಅದು 6 ತಿಂಗಳಾಗುತ್ತಾ, 1 ವರ್ಷ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಕೆಲವು ಒಂದು ಪರಿಸ್ಥಿತಿನಲ್ಲಿ ಹೆಚ್ಚು ದಿನಗಳನ್ನು ತಗೊಳ್ಳೋವಂಥ ಒಂದು ಸಾಧ್ಯತೆ ಇದೆ. ಇವ್ರನ್ನ ಮೆಂಟಲಿ, ಫಿಸಿಕಲಿ, ಸೈಕಲಾಜಿಕಲಿ 3 ಥರದಲ್ಲೂ ರಿಕವರ್ ಮಾಡಬೇಕಾಗುತ್ತೆ, ಕಂಡೀಷನ್ ಮಾಡಬೇಕಾಗುತ್ತೆ. ಮತ್ತು ಅವ್ರನ್ನ ಏನು ಸ್ಪೇಸ್ ಕಂಡೀಷನ್ ಹೇಳಿದ್ರು ಅದನ್ನು ಗ್ರೌಂಡ್ ಕಂಡೀಷನಿಗೆ ಅವರನ್ನು ವಾಪಸ್ ತರುವಂಥ ಎಲ್ಲ ಎಕ್ಸಸೈಸು ನಡೆಯುತ್ತೆ. ಆದರೆ ಇಷ್ಟುವರೆಗೂ ಆಗಿರೋವಂಥದ್ದು ಒಂದು ಬಹಳ ದೊಡ್ಡ ಸಕ್ಸಸ್ಸು. ಇನ್ನು ಬಾಕಿ ಒಂದು ಏನು ರಿಮೈನಿಂಗ್ ಅವ್ರನ್ನ ರಿಹಬಿಲಿಟೇಷನ್ ಪ್ರೋಗ್ರಾಮ್ ಇದೆ, ಅದು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇರೋವಂಥದ್ದು. ಮತ್ತು ಬಹಳಷ್ಟು ಮೊದಲು ಕೂಡ ಎಲ್ಲ ಆಸ್ಟ್ರೋನಾಟ್ಸು ಅಲ್ಲಿಂದ ISS ಇಂದ ಸ್ಪೇಸಿಂದ ವಾಪಸ್ ಬಂದ ಮೇಲೆ ಅವ್ರಿಗೆ ಮಾಡಿರೋಂಥ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇರೋದ್ರಿಂದ ಅದು ಕೂಡ ಸಕ್ಸಸ್ಫುಲ್ ಆಗಿ ಆಗುತ್ತೆ. ಮತ್ತು ಬಹಳ ಸಂತೋಷವಾಗಿ 4 ಜನ ಆಸ್ಟ್ರೋನಾಟ್ಸು ಮತ್ತು ಭೂಮಿಗೆ ಬಂದಿರೋದು ಎಲ್ಲರಿಗೂ ಒಂದು ಸಿಹಿಯಾದ ಸುದ್ದಿ ಮತ್ತು ಎಂಜಾಯಬಲ್ ಟೈಮ್ ಅಂತ ನಾನು ಪರಿಗಣಿಸ್ತೀನಿ. ಸರ್, ಈಗ ಭೂಮಿಗೆ ಬಂದಿರೋದು ಒಂದು ಕಡೆ ಶುಭ ಸುದ್ದಿ. ಆ ಒಂದು ಶುಭ ಸುದ್ದಿಗೋಸ್ಕರ ಇಡೀ ಜಗತ್ತೇ ಕಾಯ್ತಾ ಇತ್ತು. ಬಟ್ ಈಗ ಉಟ್ಕೊಂಡಿರೋ ಪ್ರಶ್ನೆ, ಈಗ ಅವ್ರಿಗೆ ಮತ್ತೆ ಅಂಬೆಗಾಲಿಡೋಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾ? ಯಾಕಂದ್ರೆ ಅವ್ರು ಇಷ್ಟು ದಿನ ಒಂದು ಮೈಕ್ರೋಗ್ರಾವಿಟಿ ಅಂದರೆ 0 ಗುರುತ್ವಾಕರ್ಷಣ ಇದ್ದಂತಹ ಜಾಗದಲ್ಲಿದ್ದಂತಹ 9 ತಿಂಗಳು, ಇವತ್ತು ಈ ಲ್ಯಾಂಡಿಂಗ್ ಟೈಮ್, ಈಗ ಅವ್ರಿಗೆ Day 1 ಅಂದರೆ ಅಂಬೆಗಾಲಿಂದನೇ ಮತ್ತೆ ಸ್ಟಾರ್ಟ್ ಮಾಡಬೇಕಾ? ಇದಕ್ಕೆ ನಾಸಾ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದೆ? ಹೌದು, ಇದು ರಿಹಬಿಲಿಟೇಷನ್ ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ಭಾಳ ಅವ್ರ ಡೆಫಿನೆಟಿವ್ ಆ್ಯಕ್ಟಿವಿಟೀಸ್ ಇದೆ. ಇದು ಭಾಳ ಎಕ್ಸ್ಪೀರಿಯನ್ಸ್ಡ್. ಅಂದರೆ ಇದು ಫಸ್ಟ್ ಅಲ್ಲ, ಎರಡನೇದಲ್ಲ, ಮೋರ್ ದೆನ್ 372 ಜನಕ್ಕಿಂತ ಹೆಚ್ಚು ಆಸ್ಟ್ರೋನಾಟ್ಸನ್ನು ಕರ್ಕೊಂಡು ಹೋಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇದ್ದು ಮತ್ತೆ ವಾಪಸ್ ಬಂದು ಅವ್ರಿಗೆ ರಿಹಬಿಲಿಟೇಷನ್ ಸಕ್ಸಸ್ಫುಲ್ಲಾಗಿ ಮಾಡಿರುವಂಥ ಒಂದು ಎಕ್ಸಾಂಪಲ್ ಇದೆ. ಇದುವರೆಗೂ ಯಾವುದೇ ರೀತಿಯಾಗಿ ರಿಹಬಿಲಿಟೇಷನ್ ಪ್ರೋಗ್ರಾಮಲ್ಲಿ ಒಂದು ಕುಂದುಕೊರತೆಗಳಾಗಲಿ, ಪ್ರಾಬ್ಲಮ್ ಆಗಿ ರಿಪೋರ್ಟ್ ಆಗಿರುವಂಥ ಒಂದು ಇನ್ಸಿಡೆಂಟ್ಸ್ ಇಲ್ಲ. ಇದರಲ್ಲಿ ನಾವು ನೋಡಿದ್ರೆ ಆಸ್ಟ್ರೋನಾಟ್ಸು ರಿಹಬಿಲಿಟೇಷನ್ ಆದಮೇಲೆ ಮತ್ತೆ ಅವ್ರನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಅಲ್ಲಿದ್ದು ಮತ್ತೆ ಬಂದಿರೋಂಥ ಎಕ್ಸಾಂಪಲ್ಗಳು ಬಹಳ ಎಷ್ಟಿದೆ. ಇವಾಗ ನಾವು ಸುನೀತಾ ವಿಲಿಯಮ್ಸ್ನೇ ತೊಗೊಂಡ್ರೆ ಇದು ಅವ್ರದ್ದು 3ನೇದು ಅಥವಾ 4ನೇದ ಒಂದು ಪ್ರಯಾಣ. ಮೊದಲೇ ಅವ್ರು 3 ಸರಿ ಪ್ರಯಾಣ ಮಾಡಿದ್ದಾರೆ. ಅವರು ಆಗಲೇ 124-130 ದಿನ ಅಲ್ಲಿ ಇದ್ದು ಬಂದಂಥವ್ರು. ಇವಾಗ ಅವರು 9 ತಿಂಗಳು ಮುಗಿಸಿ, ಅಂದರೆ 330 ದಿನ, ಹೆಚ್ಚು ಕಡಿಮೆ 330 ದಿನ ಅವರು ಅಲ್ಲಿ ಇದ್ದು ವಾಪಸ್ ಬಂದಿರುವಂಥದ್ದು. ಮತ್ತು ಅವರು ಫುಲ್ ಫಿಟ್ಟಾಗಿ ಅಲ್ಲಿಂದ ಯಾವಾಗ ಅಲ್ಲಿ ಹೊರಡ್ತಾರೋ ಆ ಹೊರಡುವಂಥ ಒಂದು ನೀವು ಪಿಕ್ಚರ್ ನೀವು ನೋಡಿದ್ರೆ, ಅಲ್ಲಿ ಯಾವಾಗ ಕ್ಯಾಪ್ಸೂಲ್ ಎಂಟ್ರ್ ಮಾಡೋಕ್ಕಿಂತ ಜಸ್ಟ್ ಮೊದಲು ಆ ಪಿಕ್ಚರ್ ಏನು ಕಳಿಸಿದ್ದಾರೆ ಅದು ನೋಡಿದ್ರೆ ಅವ್ರು ಎಲ್ಲ ಥರದಲ್ಲೂ ಫಿಟ್ ಆಗಿದ್ದಾರೆ. 4 ಜನನು ಫಿಟ್ ಇದ್ದಾರೆ ಅಲ್ಲಿಂದ ಹೊರಡ್ಬೇಕಾರೆ ಅನ್ನೋ ಒಂದು ದೃಶ್ಯ ನಮಗೆ ಕಾಣುತ್ತೆ. ಅದೇ ರೀತಿಯಾಗಿ ಅವ್ರು ಫಿಟ್ಟಾಗಿ ಇಲ್ಲಿ ಬಂದು ಮತ್ತೆ ರಿಹಬಿಲಿಟೇಷನ್ ಮಾಡುವಂಥ ಒಂದು ಏನು ಕಾರ್ಯಕ್ರಮ ಇದೆ. ಅಂಬೆಗಾಲು ಅಂತ ನಾವ್ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅವರಿಗೆ ಅಲ್ಲಿ 0 ಗ್ರಾವಿಟಿ ತೇಲ್ತಾ ಇದ್ದವರು ಬಂದು ಸಡನ್ನಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ವಲ್ಪ ಅವರಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಅಂಬೆಗಾಲು ಅಂತ ನಾವು ಹೇಳ್ತೀವಿ. ಆದರೆ ಒಂದು ಚಿಕ್ಕ ಮಗುವಿನ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಹೊರತು, ಆದರೆ ಅದು ಎಷ್ಟು ಮಟ್ಟಿಗೆ ಅದನ್ನು ಅಳವಡಿಸ್ಕೋಬೇಕಾಗುತ್ತೆ ಅನ್ನೋದನ್ನು ಅವರು ಬಂದ ಮೇಲೆ ಅವ್ರ ಕಂಡೀಷನ್ ನೋಡಿಕೊಂಡು, ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ ಕಂಡೀಷನ್ ನೋಡಿಕೊಂಡು ಅವರಿಗೆ ನಿಲ್ಲೋದಕ್ಕೆ, ನಡೆಯೋದಕ್ಕೆ ಮತ್ತು ಉಸಿರಾಡೋದಕ್ಕೆ ಎಲ್ಲ ಥರದಲ್ಲೂ ಅವರಿಗೆ ಆ್ಯಕ್ಟಿವಿಟೀಸ್ಗೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಮತ್ತು ಅವರಿಗೆ ಮೆಂಟಲ್ ಟ್ರೈನಿಂಗ್ ಕೂಡ, ಅಂದರೆ ಅವರಿಗೆ ಮಾತಾಡೋದ ರೀತಿಯಲ್ಲಿ ಮತ್ತು ಅವರಿಗೆ ಜನಗಳ ಜೊತೆಯಲ್ಲಿ ಬೆರೆಯುವಂಥದ್ದಾಗಲಿ ಮತ್ತು ಇಲ್ಲಿ ಇರುವಂಥ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಮಾಡುವಂಥ ಎಲ್ಲ ಥರದ ರಿಹಬಿಲಿಟೇಷನ್ ಪ್ರೋಗ್ರಾಮು ಈ ಒಂದು 45 ದಿನ ಪ್ಲಸ್ ಅದು ಎಷ್ಟು ದಿನ ಬೇಕಾಗುತ್ತೋ ಅಷ್ಟು ದಿನ ಅದರಲ್ಲಿ ನಡೆಯುತ್ತೆ. ಮತ್ತು ಅದು ಸಕ್ಸಸ್ಫುಲ್ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ದೃಢವಾಗಿದೆ. ಇವಿಷ್ಟು ಡಾಕ್ಟರ್ SV ಶರ್ಮಾ ಅವರ ಮಾತು. ಅಂದರೆ ಇದು ನಿಜಕ್ಕೂ ಇಡೀ ಜಗತ್ತೇ ಸಂಭ್ರಮಿಸಬೇಕಾದಂತಹ ಕ್ಷಣ. ಯಾಕಂದರೆ ಇಷ್ಟು ದಿನ ನಾಸಾ ಹಾಗೂ ಸ್ಟಾರ್ಲೈನರ್ ಏನು ವಿಜ್ಞಾನಿಗಳೇನಿದ್ದಾರೆ ಇಷ್ಟು ದಿನ ಹಾಕಿರುವಂಥ ಒಂದು ಎಫರ್ಟ್ ಏನಿದೆ ಇದು ಇವತ್ತು ಫಲ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಕೋಟ್ಯಂತರ ಜನರ ಪ್ರಾರ್ಥನೆ ಕೂಡ ಫಲ ಸಿಕ್ಕಿದೆ. ಒಂದು ಕ್ಷಣದ ಒಂದೇ ಮಾತನ್ನು ಹೇಳಬೇಕಂದ್ರೆ, ಫ್ಲೋರಿಡಾದ ಕರಾವಳಿ ಭಾಗ ಏನಿದೆ ಇವತ್ತು ಇತಿಹಾಸ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿರುವುದರಲ್ಲಿ 2 ಮಾತಿಲ್ಲ. ಕ್ಯಾಮರಾ ಪರ್ಸನ್ ಬೈರಸ್ ದಿಪ್ಟ್ ಅವ್ರ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.